ಹಾಯ್ ನಮಸ್ತೆ. ಇವತ್ತು ಸ್ವೀಟ್ ಪೊಂಗಲ್ ಕುಂಬಳಕಾಯಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಸ್ಟವ್ ಹಚ್ಚಿ ಬಾಣಲಿ ಇಟ್ಟು ಅದಕ್ಕೊಂದು ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಬಿಸಿ ಆದಮೇಲೆ ಇದಕ್ಕೆ ತುರಿದಿಟ್ಟಿರುವಂಥದ್ದು ಕುಂಬಳಕಾಯಿನ ಹಾಕ್ಕೊತಾ ಇದ್ದೀನಿ. ಇದನ್ನು ಲೋ ಫ್ಲೇಮ್ ಮಾಡಿ ಚೆನ್ನಾಗಿ ಬೇಯಿಸಬೇಕು. ನೆಕ್ಸ್ಟು ಪಾತ್ರೆಗೆ 1 ಕಪ್ ಬೆಲ್ಲಕ್ಕೆ ಅರ್ಧ ಕಪ್ ನೀರು ಹಾಕಿ ಎಳೆ ಪಾಕ ಬರೋ ಥರ ಇದನ್ನು ಕಾಯಿಸ್ಕೋಬೇಕು. ಇದು ಕುಂಬಳಕಾಯಿ ನೀರು ಹಾಕೋಗಿಲ್ಲ, ಬಾಯಿ ಮುಚ್ಚಿ ಲೋ ಫ್ಲೇಮಲ್ಲಿ ಬೇಯಿಸ್ಬೇಕು. ಆಗಾಗ ಬೆಂದಿದೆಯಾ ಅಂತ ಕೈ ಆಡಿಸಿ, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಇದಾದಮೇಲೆ ಇದಕ್ಕೆ ಅವಲಕ್ಕಿ ನೆನೆಸಿಟ್ಟಿದ್ದೆ ಮುಂಚೆನೇ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಪಾಕ ಈ ರೀತಿ ಬರಬೇಕು, ಈ ರೀತಿ ತೆಳ್ಳಗೆ ನೀಟಾಗಿರಬೇಕು. ಅದಾದಮೇಲೆ ಇದನ್ನು ಬಾಯಿ ಮುಚ್ಚಿ ಅವಾಗವಾಗ ತಿರುವಿ ಚೆನ್ನಾಗಿ ಬೇಯಿಸಿ ಇದನ್ನು ನೋಡ್ಕೊತಾ ಇರಬೇಕು, ಈ ಥರ ಬೆಂದಿದೆಯಾ ಇಲ್ವಾ ಅಂತೇಳ್ಬಿಟ್ಟು. ಅದಾದಮೇಲೆ ಇದಕ್ಕೆ ಕಾಯಿಸಿಟ್ಟಿರೋಂಥ ಪಾಕನ ಈ ರೀತಿ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮ್ ಮಾಡ್ಕೊಳ್ಳಿ. ಹೈ ಫ್ಲೇಮ್ ಮಾಡಿದ್ರೆ ಪಾಕ ಸೀದೋಗುತ್ತೆ. ನಿಮ್ಗೆ ಪಾಕ ಎಷ್ಟು ಬೇಕೋ ಅಷ್ಟು ಸಿಹಿ ಕಡಿಮೆ ಆದರೆ ಯೂಸ್ ಮಾಡ್ಕೋಬೋದು. 1 ಸ್ಪೂನ್ ತುಪ್ಪ ಹಾಕಿ ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ಒಂದು 5, ಅದನ್ನು ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ, ಜೊತೆಲಿ ಕಾಯಿ ತುರಿನೂ ನಾನು 1 ಕಪ್ಪು ಕಾಯಿ ತುರಿ ತೊಗೊಂಡಿದ್ದೀನಿ. ಚೆನ್ನಾಗಿ ಇದಕ್ಕೆಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ, ನೆಕ್ಸ್ಟು ಒಂದು ಬಾಣಲಿಲಿ 1 ಸ್ಪೂನ್ ತುಪ್ಪ ತೊಗೊಂಡು ಇದಕ್ಕೆ ಡ್ರೈ ಫ್ರೂಟ್ಸು ಗೋಡಂಬಿ, ದ್ರಾಕ್ಷಿ ಮತ್ತು ಬಾದಾಮಿ ತೊಗೊಂಡಿದ್ದೀನಿ. ನಿಮ್ಗೆ ಯಾವ್ದು ಬೇಕೋ ಅದು ತೊಗೊಂಡು ನೀವು ತುಪ್ಪದಲ್ಲಿ 1-2 ಮಿನಿಟ್ಸ್ ಹುರಿದ್ಬಿಟ್ಟು ಅದಕ್ಕೆ ಹಾಕಿ ಲಾಸ್ಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಕುಂಬಳಕಾಯಿ ಹಾಕಿ ಅವಲಕ್ಕಿ ಹಾಕಿ ಸ್ವೀಟ್ ಪೊಂಗಲ್ ಫಸ್ಟ್ ಟೈಮ್ ಮಾಡಿರೋದು. ಹೇಗಿದೆ ಕಮೆಂಟ್ ಮಾಡಿ.